ವೀಕ್ಷಕರೇ ನಮಸ್ಕಾರ. ಒಮ್ಮೊಮ್ಮೆ ಸಂಬಂಧಗಳು ಎಷ್ಟು ಗಟ್ಟಿಯಾಗಿದ್ದರೂ ಸಹ ಕಷ್ಟದ ಸನ್ನಿವೇಶಗಳು ತಮ್ಮ ಬದುಕನ್ನೇ ಬದಲಾಯಿಸಬಹುದು. ಅಂತಹ ಸನ್ನಿವೇಶಗಳು ಆಸಕ್ತಿದಾಯಕವಾಗಿ ಕಂಡರೂ ಬಹಳಷ್ಟು ನೋವನ್ನುಂಟು ಮಾಡುತ್ತವೆ. ಇಂತಹದ್ದೇ ಒಂದು ದುರಂತ ಕಹಾನಿ ಅಂದು ಸ್ಟಾರ್ ಕ್ರಿಕೆಟಿಗನ ಜೀವನದಲ್ಲೂ ಸಹ ನಡೆದಿತ್ತು. ಆ ಆಟಗಾರ ಬೇರೆ ಯಾರೂ ಅಲ್ಲ, ಇಂಡಿಯಾ ಕ್ರಿಕೆಟ್ ಟೀಮ್ನ ಸ್ಫೋಟಕ ಬ್ಯಾಟ್ಸ್ಮನ್, ನಿಮ್ಮೆಲ್ಲರ ಮೆಚ್ಚುಗೆಯ ದಿನೇಶ್ ಕಾರ್ತಿಕ್. ಹಾಗಾದ್ರೆ ಇವರ ಜೀವನದಲ್ಲಿ ನಡೆದಂಥ ದುರಂತಕಾರಿ ಘಟನೆ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಅದೆಷ್ಟೋ ಪಂದ್ಯಗಳಲ್ಲಿ ದಿನೇಶ್ ಕಾರ್ತಿಕ್ ಭಾರತದ ಪರ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ತಂಡಕ್ಕೆ ಗೆಲುವು ತಂದುಕೊಟ್ಟಂತಹ ಸಾಧಕ. ಇವರು ಗ್ರೌಂಡ್ ಅಲ್ಲಿ ಬ್ಯಾಟ್ ಹಿಡಿದು ನಿಂತ್ರೆ ಸಾಕು, ಅಭಿಮಾನಿಗಳ ಕೂಗಿಗೆ ಮಿತಿಯೇ ಇರೋದಿಲ್ಲ. ಇಂತಹ ಆಟಗಾರನ ಜೀವನದ ಕತೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥದ್ದು. ಇವರ ವೈವಾಹಿಕ ಜೀವನ ಅಂದು ಹಳಿತಪ್ಪಿದ ರೈಲಿನಂತಾಗಿತ್ತು. ದಿನೇಶ್ ಕಾರ್ತಿಕ್ ತನ್ನ ಬಾಲ್ಯದ ಗೆಳತಿ ನಿಖಿತಾ ವಂಜಾರ ಅವರನ್ನ 2007ರಲ್ಲಿ ವಿವಾಹವಾಗ್ತಾರೆ. ಇವರ ವಿವಾಹ ತುಂಬಾ ವಿಜೃಂಭಣೆಯಿಂದ ನಡೆದಿರುತ್ತೆ. ಈ ಸಮಯದಲ್ಲಿ ದಿನೇಶ್ ಕಾರ್ತಿಕ್ಗೆ ಕೇವಲ 21 ವರ್ಷ ವಯಸ್ಸಾಗಿತ್ತು. ನಿಖಿತಾ ಹಾಗೂ ದಿನೇಶ್ ಕಾರ್ತಿಕ್ ರವರ ತಂದೆಯವರು ಮೊದಲಿನಿಂದಲೂ ತುಂಬಾ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಈ ಕಾರಣಕ್ಕಾಗಿ ಎರಡೂ ಮನೆಯವರ ಒಪ್ಪಿಗೆಯಿಂದ ಮದುವೆಯಾದಂಥ ಇವರ ಜೀವನದಲ್ಲಿ 2012 ಅಂದ್ರೆ ಮದುವೆಯಾದ 5 ವರ್ಷಗಳ ನಂತರ ಒಂದು ಆಘಾತಕಾರಿ ಘಟನೆ ನಡೆದು ಬಿಡುತ್ತೆ. ಈ ಸಮಯದಲ್ಲಿ ನಿಖಿತಾ ವಂಜಾರ ದಿನೇಶ್ ಕಾರ್ತಿಕ್ ರವರ ಆಪ್ತ ಸ್ನೇಹಿತ ಮುರಳಿ ವಿಜಯ್ರನ್ನ ವಿವಾಹವಾಗಿ ಬಿಡ್ತಾರೆ. ಈ ವಿಷಯ ತಿಳಿದ ದಿನೇಶ್ ಕಾರ್ತಿಕ್ ತೀವ್ರವಾಗಿ ಮನನೊಂದು ಸಾಯುವ ಮಟ್ಟಕ್ಕೆ ಬಂದು ಬಿಡ್ತಾರೆ. 2012ರಲ್ಲಿ ತಮಿಳುನಾಡಿನಲ್ಲಿರುವಂತಹ ದಿನೇಶ್ ಕಾರ್ತಿಕ್ಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಬೇರೆ ದಾರಿ ಇಲ್ಲದೆ ನಿಖಿತಾ ವಂಜಾರರಿಂದ ವಿಚ್ಛೇದನೆಯನ್ನ ಪಡಿತಾರೆ. ವಿಜಯ್ ಮತ್ತು ದಿನೇಶ್ ಕಾರ್ತಿಕ್ ಒಂದು ಕಾಲದಲ್ಲಿ ಉತ್ತಮ ಸ್ನೇಹಿತರಾಗಿದ್ರು. ಆದ್ರೆ ಇವರಿಬ್ಬರ ಸ್ನೇಹ ಹೆಚ್ಚು ಕಾಲ ಉಳಿಯಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ವಿಜಯ್ ಮತ್ತು ದಿನೇಶ್ ಕಾರ್ತಿಕ್ರ ಪತ್ನಿ ನಿಖಿತಾ ವಂಜಾರ ನಡುವೆ ಅರಳಿದ ಗುಲಾಬಿಯಂತಹ ಪ್ರೀತಿ. ವಿಜಯ್ ಗೆಳೆತನದ ಸಂಬಂಧದ ಬಗ್ಗೆ ಯೋಚಿಸದೆ ಕಾರ್ತಿಕ್ ಹೆಂಡತಿಯನ್ನೇ ಪ್ರೀತಿ ಮಾಡ್ತಾ ಇರ್ತಾರೆ. ಇನ್ನೊಂದು ಕುತೂಹಲಕಾರಿ ವಿಷಯ ಅಂದ್ರೆ ವಿಜಯ್ರನ್ನ ನಿಖಿತಾಗೆ ಪರಿಚಯಿಸಿದ್ದೇ ದಿನೇಶ್ ಕಾರ್ತಿಕ್. IPL 5ನೇ ಸೀಸನ್ ಅಂದ್ರೆ 2013ರಲ್ಲಿ ಇವರು ಮುಂಬೈ ತಂಡದ ಪರವಾಗಿ ಆಡ್ತಾ ಇದ್ರು. ಈ ಸಮಯದಲ್ಲಿ ನಿಖಿತಾರವರು ಪಂದ್ಯವನ್ನ ವೀಕ್ಷಿಸಲು ಕ್ರೀಡಾಂಗಣಕ್ಕೆ ಬರ್ತಾ ಇದ್ರು. IPL ಸಮಯದಲ್ಲಿ ಭೇಟಿಯಾದ ನಂತರ ನಿಖಿತಾ ಹಾಗೂ ವಿಜಯ್ನ ನಡುವೆ ಉತ್ತಮ ಸ್ನೇಹವಾಗಿರುತ್ತೆ. ಈ ಸ್ನೇಹವು ದಿನದಿಂದ ದಿನ ಕಳೆದಂತೆ ಪ್ರೀತಿಯಾಗ್ತಾ ಹೋಗುತ್ತೆ. ಇಬ್ರು ಪರಸ್ಪರ ಒಡನಾಟವನ್ನ ಇಷ್ಟಪಡ್ತಾರೆ. ಈ ವಿಷಯ ತಿಳಿದ ಕಾರ್ತಿಕ್ ತೀವ್ರ ಆಘಾತಕ್ಕೆ ಒಳಗಾಗ್ತಾರೆ. ಇದರ ಪರಿಣಾಮ ಕಾರ್ತಿಕ್ನ ಆಟದ ಮೇಲೆ ಕಾಣಿಸ್ತದೆ. ಕಳಪೆ ಪ್ರದರ್ಶನದಿಂದ ಇವರು ಸತತ 2 ಸೀಸನ್ಗಳಲ್ಲಿ ವಿವಿಧ ತಂಡಗಳಲ್ಲಿ ಆಡಬೇಕಾಗುತ್ತೆ. 2014ರಲ್ಲಿ ದೆಹಲಿ ಹಾಗೂ 2015ರಲ್ಲಿ ಬೆಂಗಳೂರು ತಂಡದ ಪರವಾಗಿ IPL ಆಡ್ತಾರೆ. ವಿಜಯ್ ಹಾಗೂ ನಿಖಿತಾರವರ ಅನೈತಿಕ ಸಂಬಂಧ ಕಾರ್ತಿಕ್ಗೆ ತಿಳಿದ ತಕ್ಷಣ ವಿಚ್ಛೇದನೆಯನ್ನ ನೀಡ್ತಾರೆ. ಈ ಸಮಯದಲ್ಲಿ ನಿಖಿತಾ ತಾಯಿಯಾಗಲಿದ್ದಾರೆ ಎಂದು ಕೂಡ ತಿಳಿದು ಬರುತ್ತೆ. ಇದಾದ ನಂತರ ನಿಖಿತಾ ತಕ್ಷಣ ವಿಜಯ್ನನ್ನ ಮದುವೆಯಾಗಿ ಬಿಡ್ತಾಳೆ. ಇಂತಹ ಘಟನೆಯಾದ ನಂತರ ಕಾರ್ತಿಕ್ ತುಂಬಾನೇ ಕುಗ್ಗಿ ಹೋಗಿರ್ತಾರೆ. ಜೀವನದ ಆಸೆಯನ್ನೇ ಬಿಟ್ಟು ಕ್ರಿಕೆಟ್ ವೃತ್ತಿ ಜೀವನವನ್ನ ತೊರೆಯುವ ಪ್ರಯತ್ನದಲ್ಲಿರ್ತಾರೆ. ಈ ಸಮಯದಲ್ಲಿ ಇವರ ಜೀವನಕ್ಕೆ ಒಬ್ಳು ಅದೃಷ್ಟವಂತೆ ಪ್ರವೇಶವಾಗ್ತಾಳೆ. ಕಾರ್ತಿಕ್ ರವರ ಘಟನೆ ನಡೆದು 2 ವರ್ಷಗಳ ನಂತರ ಅಂದ್ರೆ ಆಗಸ್ಟ್ 2015ರಲ್ಲಿ ಅಂತಾರಾಷ್ಟ್ರೀಯ ಸ್ಕ್ವಾಷ್ ಆಟಗಾರ್ತಿ ದೀಪಿಕಾ ಪಲ್ಲಿಕಲ್ ರವರು ಕಾರ್ತಿಕ್ ಜೀವನದಲ್ಲಿ ನೊಂದ ಮನಸ್ಸಿನ ದಿನೇಶ್ ಕಾರ್ತಿಕ್ಗೆ ಜಿಮ್ ಮಾಡೋ ಸಮಯದಲ್ಲಿ ಪರಿಚಯವಾಗಿರೋ ದೀಪಿಕಾ ಪಲ್ಲಿಕಲ್ ರವರು ಹೊಸ ದೀಪವಾಗಿ ಪ್ರವೇಶಿಸ್ತಾರೆ. ಕ್ರಿಕೆಟ್ ಆಡುವಂತೆ ಪ್ರೋತ್ಸಾಹಿಸಿ ದಿನೇಶ್ ಕಾರ್ತಿಕ್ ರವರನ್ನ ಸಾಧನೆಯತ್ತ ಕೊಂಡೊಯ್ಯುವ ಪ್ರಯತ್ನವನ್ನ ಮಾಡ್ತಾರೆ. ಇದರಿಂದಾಗಿ ದಿನೇಶ್ ಕಾರ್ತಿಕ್ ತನ್ನ ಹಳೆಯ ನೋವುಗಳನ್ನ ಮರೆತು ಮುಂದೆ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಅಮೋಘವಾದ ಪ್ರದರ್ಶನವನ್ನ ಕಾಣುತ್ತಾ ಇದೀಗ ಎಲ್ಲರ ಮನೆ ಮಾತಾಗಿದ್ದಾರೆ. ದೀಪಿಕಾ ಪಲ್ಲಿಕರ್ ಬಂದ ನಂತರ ಕಾರ್ತಿಕ್ ರವರ ಜೀವನ ಬದಲಾಗಿದೆ ಎನ್ನಬಹುದು. ಇದೀಗ ಇವರು ಸಂತೋಷದ ಕೌಟುಂಬಿಕ ಜೀವನವನ್ನ ನಡೆಸುತ್ತಾ ಕ್ರಿಕೆಟ್ನಲ್ಲೂ ಹೊಸ ಮೈಲುಗಲ್ಲನ್ನ ಸಾಧಿಸ್ತಾ ಇದ್ದಾರೆ. ವೀಕ್ಷಕರೇ, ನೀವಿಲ್ಲಿ ಗಮನಿಸಬಹುದು, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಎಂದು. ಇದು ದಿನೇಶ್ ಕಾರ್ತಿಕ್ ರವರ ಕೌಟುಂಬಿಕ ಜೀವನದ ಮಾಹಿತಿಯಾಗಿತ್ತು. ಮತ್ತೆ ಸಿಗೋಣ.